ಕೂಡ ತೆಗೆದುಕೊಂಡು ಮುಂದಕ್ಕೆ ಏನ್ ಮಾಡಬೇಕು ಅಂತ ನಾವು ತೀರ್ಮಾನವನ್ನ ಮಾಡೋಣ. ಏನು ಯಾವ ರಾಜ್ಯದ ಹಿತಕ್ಕೆ ಏನು ಒಳ್ಳೇದಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಒಂದು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 years ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 years. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಸೊ ಆದ್ರೂ ಕೂಡ ಇದ್ರ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಕೆಲವು ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀವಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನ ಮಾಡುವುದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನ ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ವಿರೋಧ ಪಾರ್ಟಿಯ ಸ್ನೇಹಿತರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೂಡ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೀರಿ. ಕುಮಾರಸ್ವಾಮಿ ಅವರು ಆಡಳಿತ ಮಾಡಿದ್ದಾರೆ, ಯಡಿಯೂರಪ್ಪನವರು ಮಾಡಿದ್ದಾರೆ, ಬೊಮ್ಮಾಯಿ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಅನೇಕ ತೀರ್ಪುಗಳನ್ನು ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಹಿಂದೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಜಯೇಶ್ ಪಟೇಲ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಏನು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಏನ್ ತೀರ್ಮಾನಗಳು ಆಗಿದೆ ಅನ್ನೋದನ್ನ ದಾಖಲೆ ನಾನು ಇವತ್ತು ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ, ಅವಶ್ಯಕತೆನೂ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಆಗಿದೆ. ಇದಕ್ಕೆ ನಾನು ಇದಕ್ಕೆ ಚರ್ಚೆ ಮಾಡೋಕೆ ಹೋಗುದಿಲ್ಲ. ರಾಜ್ಯದ ಹಿತಕ್ಕೆ ಕೆಲವು ಸಂದರ್ಭದಲ್ಲಿ ತೀರ್ಮಾನಗಳು ಆಗಿದೆ. ಇವತ್ತು ನಾಳಿದ್ದು ನಾವು ಏನು ತೀರ್ಮಾನ ಚರ್ಚೆ ಮಾಡ್ತೇವೆ, ಅದಾದ್ಮೇಲೆ ಒಂದು ಅಭಿಪ್ರಾಯಕ್ಕೆ ಬರ್ತೇವೆ ಮುಂದಕ್ಕೆ ಏನು ಹೋಗ್ಬೇಕು ಅನ್ನೋದನ್ನ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರಿದ್ದಾರೆ. ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂತ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬಿಸಿಲ್ ಅವರು ಇದ್ರು. ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಬರ್ತೀನಿ ಅಂತ ಹೇಳಿ ಅವರ ಟೀಮ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರಿದಾದ್ರೆ ಬಗೆಹರಿಲಿ. ಅವ್ರಿಗೂ ಹಿತ, ನಮಗೂ ಹಿತ. ನಾನು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ಈ ಮೇಕೆದಾಟು ಏನು ನೀರಾವರಿ ಇದೆ, ದಿ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವ್, this is more helpful to Tamil Nadu than Karnataka. I am on record. Only we will be getting the benefit of 400 megawatt of power. We are native any point of time. This water can't be utilized for any of the irrigation projects. ಯಾವ ಕಾರಣಕ್ಕೂ ಕೂಡ ಈ ಬ್ಯಾಲೆನ್ಸಿಂಗ್ ರಿಸರ್ವರ್ ಏನಿದೆ, ಈ 66 TMC ರಿಸರ್ವ್ ಇದೆ, ಯಾವ ಕಾರಣಕ್ಕೂ ನಮಗೆ ನೀರಿಗೆ ಉಪಯೋಗ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಇಂಥ ಡಿಸ್ಟ್ರೆಸ್ ಟೈಮಲ್ಲಿ
ಏನು ಬಿಡುಗಡೆ ಮಾಡಬೇಕು ಅಂತೇಳಿ ನಮಗೆ ಪಾಲೆ ಏನಿದೆ ಆ ಪಾಲೆ ನಾವು ಮಾಡಬೇಕಾಗಿದೆ. ಮೊನ್ನೆ ಬಂದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ ಆ ಜಡ್ಜ್ಮೆಂಟ್ ಅಲ್ಲೂ ಕೂಡ ಅವ್ರಿಗೆ 177.25 TMCಯನ್ನ ನೀವು ಬಿಡಲೇಬೇಕು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂತ ಆದೇಶವನ್ನ ನಮಗೂ ಕೊಟ್ಟಿದ್ದಾರೆ, ನೀವು ಪಾಲನೆ ಮಾಡಲೇಬೇಕು ಅಂತ. ಅದಾದ್ಮೇಲೆ ನಮ್ಮ ಜಾಗದಲ್ಲಿ ನೀವು ಕಟ್ಕೊಳ್ಳಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ಇದನ್ನ ಈಗಾಗಲೇ ಪಾರ್ಲಿಮೆಂಟ್ ಅಲ್ಲೂ ಕೂಡ ಕೆಲವು ಸಂಸತ್ ಸದಸ್ಯರು ಪ್ರಶ್ನೆ ಹಾಕಿದಾಗ ಅದನ್ನೇ ಕೇಂದ್ರ ಸರ್ಕಾರ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಅವರು ರೆಸಲ್ಯೂಷನ್ ಕೂಡ ಅವ್ರು ಮಾಡಿದ್ದಾರೆ. ಅದು ಅವ್ರ ರಾಜಕಾರಣ, ಅದಕ್ಕೆ ಕ್ವಶನ್ ಮಾಡಕ್ಕೆ ನಾನು ತಯಾರಿಲ್ಲ, ನಮ್ಮ ಡ್ಯೂಟಿನೂ ಅಲ್ಲ. ಅವ್ರ ರಾಜ್ಯ ಹಿತಕ್ಕೆ ಏನ್ ಬೇಕೋ ಅವರು ಮಾಡ್ಕೊಳ್ಳಿ. ಆದ್ರೆ ನಾವು ನಮ್ಮ ರಾಜ್ಯದ ಹಿತಕ್ಕೆ ನಾವು ಏನ್ ಬೇಕೋ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ಏನ್ ಬೇಕೋ ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲವು ಅನೇಕ ವ್ಯಾಜ್ಯಗಳು, ವ್ಯವಹಾರಗಳು, ಅಪ್ಲಿಕೇಶನ್ಸ್ಗಳು ಇವೆಲ್ಲ ಕೂಡ ಇದೆ. ತಮಿಳುನಾಡು ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ನಾವು ಆಗಲೇ ಅವರಿಗೆ ಅಪ್ಲಿಕೇಶನ್ಗೆ ಮನ್ನಣೆ ಮಾಡಿದ್ದೀವಿ. ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಿನ್ನೆ ಕೂಡ ಕೆಲವು ತಿರಸ್ಕಾರ ಆಗಿದೆ ಅಂತ ಹೇಳಿದೆ. ತಿರಸ್ಕಾರ ಅಲ್ಲ, ಅದು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಏನ್ ಬೇಕೋ ಅಬ್ಸರ್ವೇಷನ್ ಕೆಲವರೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಬ್ಸರ್ವೇಷನ್ ಕೂಡ ನಾವೆಲ್ಲ ಅದನ್ನ ಗಮನಿಸಿ ನಾವು ಅದಕ್ಕೆ ಕಳಿಸ್ಕೊಟ್ಟು ನಾವೀಗಾಗಲೇ ಸಿದ್ಧತೆ ಏನ್ ಮಾಡ್ಕೊಳ್ಬೇಕು ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ನಾನು ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ನಮ್ಮ ರಿಕ್ವೆಸ್ಟ್ ಇದನ್ನ, ತಮ್ಮ ವಿಸಿಟ್ನ ಸ್ವಲ್ಪ ಇಲ್ಲಿ ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾರೆ, ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಒಳ್ಳೆ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ ಅಂತೇಳಿ. ಯಾಕೆಂದ್ರೆ ಯಾರು ಹೊರಗಡೆ ಒಬ್ಬ ಅತಿಥಿ ಬರ್ಬೇಕಾದ್ರೆ ನಾವು ಬಹಳ ಸೌಹಾರ್ದತೆಯಿಂದ ನಾವು ಎಲ್ಲ ರಾಜ್ಯದ ಜನತೆ ಬೆಂಗಳೂರನ್ನ ಆಕರ್ಷಣೆ ಮಾಡ್ತಾ ಇದೆ. ನಾವು ಯಾರ ಮನಸ್ಸಿಗೂ ನೋಯಿಸಬಾರ್ದು. ನಾವು ಶಾಂತಿ ಪ್ರಿಯರು. ಈ ರಾಜ್ಯದಲ್ಲಿ ಶಾಂತಿನ ನಾವು ಕಾಪಾಡಬೇಕು. ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ನಮ್ಮವ್ರು ಬೇರೆ ಕಡೆ ಕೆಲಸ ಮಾಡ್ತಾರೆ, ಯಾರು ಎಲ್ಲ ಇರಬಾರ್ದು. ಸೊ ಎಮೋಷನಲ್ಲಿ ತೀರ್ಮಾನಗಳನ್ನು ಮಾಡಕ್ ಆಗಲ್ಲ. ಇದಕ್ಕೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಹಾಕೋಣ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಹಾಗಾದ್ರೂ ಕೂಡ ನಾನು ಈಗ ನಮ್ಮ ಕೊಲೀಗ್ಸ್ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಾನು ಆಗ ರೆಡಿ ಮಾಡ್ಕೊಂಡಿದ್ದೇನೆ. ನಾಳೆ ಬರಕ್ಕೆ ಏನೇನು ಬೇಕೋ ಅವ್ರಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ರೀತಿ ಗೌರವದಿಂದ ಅವ್ರ ಜೊತೆ ಅವರ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮ ಲೀಗಲ್ ಟೀಮು ಮತ್ತು ಅಫಿಷಿಯಲ್ ಟೀಮ್ ಎಲ್ಲ ನಮ್ದು ಏನು ವಿಚಾರ ಇದೆ, ಅವ್ರದ್ದು ಏನೇನು ಬೇಡಿಕೆ ಇನ್ನ ನನಗೆ ಅವ್ರು ಕಳಿಸ್ಕೊಟ್ಟಿಲ್ಲ. ಕಳಿಸ್ಕೊಂಡಾಗ ಅದರ ಬಗ್ಗೆ ನಾವು ಲೀಗಲ್ ಆಗಿ ಏನೆಲ್ಲ ನಮ್ಮ ರಾಜ್ಯದ ಹಿತ, ಅವ್ರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು. ಯಾಕೆಂದ್ರೆ ನಮ್ಗೆ ಅವ್ರು ಒಳ್ಳೇದಾಗ್ಲಿ ಅನ್ನೋದು ನಮ್ಗೆ ಆಸೆ ಇದೆ. ಅವ್ರಿಗೇನು 177 TMC ಕೊಡಬೇಕು ಅಂತ ಏನು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅದರಲ್ಲಿ ಯಾವ ತರದ ಬದಲಾವಣೆ ಕೂಡ ಇಲ್ಲ. ಡಿಸ್ಟ್ರೆಸ್ ಫಾರ್ಮರ್ ಏನಿದೆ ಅದರಲ್ಲೂ ಕೂಡ ನಮಗೆ ಯಾವ ತರದ ಬದಲಾವಣೆ ಇಲ್ಲ. ಆದರೆ ಪರಿಸ್ಥಿತಿಯನ್ನ ಅವ್ರಿಗೂ ಕೂಡ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ನಾವು ಮಾಡ್ತೇವೆ. ಸೊ ಅದರಿಂದ ತಮಗೂ ಕೂಡ, ಮಾಧ್ಯಮದವ್ರಿಗೂ ತಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೂಡ ರಾಜ್ಯದ ಹಿತಕ್ಕೋಸ್ಕರ ತಾವು ಎಲ್ಲ ಸಂದರ್ಭದಲ್ಲೂ ಕೂಡ ತಾವು ಸಹಕಾರ ಕೊಟ್ಟಿದ್ದೀರಿ. ಮುಂದಕ್ಕೂ ಕೂಡ ತಮ್ಮ ಸಹಕಾರ ಕೂಡ ಅಪೇಕ್ಷೆಯನ್ನು ಮಾಡಿಕೊಂಡು ನಾವೆಲ್ಲ ಕಾಯ್ತಾ ಇದ್ದೇವೆ. ಸೊ ನಾಳಿದ್ದು ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ ಮುಂದೆ ಒಂದು ತಳಿಯಾದಂಥ ವಾತಾವರಣ ಆದಮೇಲೆ ನಾನು ಚೀಫ್ ಮಿನಿಸ್ಟರ್ಗೆ ಒಂದು ಟೈಮ್ ಕೊಡಿ ಅಂತ ನಾನು ಅವ್ರಿಗೆ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದಿ ತಮಿಳುನಾಡು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕೊಂಡ್ರೆ ಈಗ ನೀವು ಬಿಡ್ತಾ ಇದೀವಲ್ಲ ಸರ್, ಇಮಿಡಿಯೇಟ್ಲಿ ಬಿಡಿ ಅಂತ ಹೇಳಿದ್ರಲ್ಲ ಸರ್. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನ್ ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ ನ ಮೀಟಿಂಗ್ ಕರೆದಿದ್ದೇವೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಕರೆದಿದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ. ಅವ್ರ ಸಲಹೆ ಕೂಡ ಕೇಳ್ತೇವೆ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡಕ್ ಹೇಳಿದ್ದೇವೆ. ಅದಾದ್ಮೇಲೆ ಏನ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ನಾವು ನೀರು ಬಿಡ್ತಿಲ್ಲ ಅಂತ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸರ್, ಈಗ
ಈಗ ನಾನು ಯಾಕೆ ಅದಕ್ಕೆ ಯೋಚನೆ ಮಾಡ್ತೀನಿ. ಮೀಟಿಂಗ್ ಆಗಲಿ ಇಂಗ್ಲಿಷ್ ಆದೇಶವನ್ನ ಪ್ರಶ್ನೆ ಮಾಡೋಕೆ ಏನಾದ್ರೂ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅವಕಾಶ ಇದೆಯಾ ಸರ್ ನಿಮ್ಗೂ? ಈಗ ನಾನು ನನ್ನ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಫಾರ್ಮರ್ ಚೀಫ್ ಮಿನಿಸ್ಟರ್ ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನವನ್ನು ಮಾಡಿದೆ. ನಿಮಗೂ ಸಹ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇದೆ, ಅವ್ರಿಗೂ ಸಹ ಹೋಗ್ಲಿಕ್ಕೆ ಅವಕಾಶ ಇದೆ. ಅದೇ ಈ ಹಿಂದೆ ಹಲವಾರು ಘಟನೆಗಳಲ್ಲೂ ಸಹ ಅವ್ರು ಸುಪ್ರೀಂ ಕೋರ್ಟ್ ಹೋಗಿ ಆದೇಶ ತಗೊಂಡ್ಬಂದೇ ನೀರು ಬಿಡಿಸ್ಕೊಂಡಿದ್ದಾರೆ. ನೀವು ಅರ್ಜಿ ಹಾಕೋ ಸಂದರ್ಭದಲ್ಲಿ ನೀರು ಬಿಟ್ಬಿಟ್ಟು ಆಮೇಲೆ ಅರ್ಜಿ ವಿಚಾರಣೆ ಆಗಿರೋ ಘಟನೆಗಳಿದೆ. ಹಾಗಾಗಿ ರಾಜ್ಯ ಸರ್ಕಾರ ತಮ್ಮ ಈಗ ಇರುವ ನಿರ್ಧಾರಕ್ಕೆ ಸ್ಟಿಕರ್ ಈಗ ಹಿಸ್ಟ್ರಿ ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಹಿಸ್ಟ್ರಿ ಯಾರು ಬದಲಾವಣೆ ನಡೆದಂತ ಘಟನೆಗಳನ್ನ ಮಾಡ್ಲಿಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವರು ನಾಗೇಗೌಡರು ಇದ್ದಾಗ, ಬಂಗಾರಪ್ಪರು ಇದ್ದಾಗ, ಎಸ್ ಎಫ್ ಕೃಷ್ಣ ಇದ್ದಾಗ, ಬೊಮ್ಮಾಯಿಯವರು ಇದ್ದಾಗ, ಯಡಿಯೂರಪ್ಪರು ಇದ್ದಾಗ, ಕುಮಾರಸ್ವಾಮಿ ಅವರು ಇದ್ದಾಗ ಏನೇನಾಯ್ತು ಅಂತ ನಾನೀಗ ಚರ್ಚೆ ಮಾಡಕ್ ಹೋಗ್ಬೋದಿಲ್ಲ. ಎಲ್ಲ ನಿಮ್ಮ ಹತ್ರನೇ ಮಾಹಿತಿಗಳೆಲ್ಲ ಕೂಡ ಇದೆ. ಸೊ ನಾವು ಕೂಡ ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾ ಇದ್ದೇವೆ. ಸರ್ ಈಗ ವಿಜಯ್ ಇನ್ನೊಂದು ಕನ್ನಡದೊಂದಿದೆ. ವಿಜಯ್ದು ಸರ್ ನೀವು ಅಪ್ರೋಚ್ ಮಾಡಿದ್ದ, ಅವ್ರ ಅಪ್ರೋಚ್ ಮಾಡಿದ್ದ ಸರ್ ಭೇಟಿಗೆ? ಶ್ರೀ Honorable Chief Minister of Tamil Nadu, from his office there was a request for my Chief Secretary that Honorable Chief Minister desired to come and meet us, discuss various issues. We accepted that. So on 3rd we fixed the date, and today after these court orders from the CWC and MEA and what awarded, and I could see that the atmosphere is not right this point of time. So I'm appealing him, let us postpone the visit for some time because we should have a very cordial atmosphere. I want both the states to be benefited out of it. I don't want any heartburn feelings within both of us, because whatever the water problem should be benefited for both of us. It all depends upon the rain god which has to shower, and Tamil Nadu is also they are also our farmers. Karnataka also are our farmers. We are at a country, and the Supreme Court has already given a clear direction, a judgment. Even the Parliament also, the central government has come out with its own opinion as per the law. So in that, the Mekedatu, whatever the reservoir is more beneficial to Tamil Nadu than us. I think today some media, English media also has commented on that. It is more beneficial for Tamil Nadu, except the power for us. We can't use that water balancing reservoir. We are bound to implement the Supreme Court order as per the decision taken earlier. That is the direction of the Supreme Court order. So we don't want to disobey any order, but it is my bound duty to keep my political parties, opposition parties. They have been cooperating with us. They are helping us. We may have difference of political aspirations and opinions, but ultimately they are helping us in the larger interest of the state. So we will take them into confidence. Day after tomorrow we are meeting them. In the meantime, I am requesting the Honorable Chief Minister of Tamil Nadu to defer our meeting for a little bit while, to have a meeting at a very cool, calm, cordial atmosphere in the best interest of both the states. We are ready to exchange our thoughts, views, and work together for the betterment of both states. Sir, there are two things. One is what is the Karnataka stand as far as water is concerned. Another one is, sir, some of the organizations called for the Bandh on 13th. I am appealing to all the organizations. We are there to fight for the state. We will protect the interest of the state. We have to respect the law of this country. We have to respect the sentiments of the people. Organizations, there are various Supreme Court judgments, High Court judgments on the burn. It should not hamper the common man interest. That is important. We are there to protect your interest better than the bunds will not solve the problem of any state. It will be only a paper news or something. Let us not
affect the common man interest at a loss. What is the stand of Karnataka government, sir? Because order has come. The stand of Karnataka government is that I have to take my opposition party leaders into confidence. I have to seek the legal advice, then I will take a call after discussing with them. Ultimately, I am trying to tell you, they have ordered for 3,500 cubic of water. Now today I am very happy to inform that the inflow is about 25,000 cubic which is coming as on today. And about Orangi has 95%, Kabani has 36%, 83%, KRS has 36%, and Hemavati has 61%. That is the latest position. So last 100 years, I would like to tell you, this is the lowest which has been left out to Tamil Nadu. But we will request all of them, let us all work together. I am requesting you also to support. Are we So where self-sufficient with the the water legal inflow, sir? Are we self-sufficient As with the far water? as drinking water is concerned, all are self-sufficient. You will see that there will be no problem for drinking water in the next year. We need about 40 TMC of water. 36 TMC is a must for drinking water. 4 TMC maybe for the vaporage and whatever is there. So next 10 months we can protect our drinking purpose. Where the legal team So is. rest excess of water is there. There is a formula for distress sharing. I think we'll have to abide by it. So where the legal team of Karnataka is missing to convey the present situation in They this. have done their best. My legal team and my officers have done their best. But at the same time, I'll have to take my opposition party leaders' advice. I'm waiting for their decision. Sir, what if the Tamil Nadu government challenges in the Supreme Court because we aren't leaving the water to Tamil Nadu as of now? I don't want to comment on their rights. Karnataka will have our own right, they will have their own right. Thank you. ಪಕ್ಷಗಳು ಆರೋಪ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಕೂತು ಸರ್ಕಸ್ ಮಾಡ್ತಾ ಇದೆ, ರಾಜ್ಯದಲ್ಲೇ ಜನ ಸಾಯ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನಾನು ಹೋಮ್ ಮಿನಿಸ್ಟರ್ ಮತ್ತು ಎಲ್ಲ ಆಫೀಸರ್ಸ್ ಒಂದು ಪ್ರತ್ಯೇಕವಾದಂಥ ವೆರಿ ಕಾಶಿಯಸ್ ಪ್ಲಾನ್ ಮಾಡ್ತಾ ಇದ್ದೀವಿ, ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಿಮ್ಗೆ ನಾನು ತಿಳಿಸ್ತೀನಿ. ಸರ್, ಸಂಪುಟ ವಿಸ್ತರಣೆ ಸೋಮವಾರ ಆಗ್ಬೋದು ಅಂತಿದೆ ಸರ್. ಸಂಪುಟ ವಿಸ್ತರಣೆ ಸೋಮವಾರ ಆಗ್ಬೋದು ಅಂತ ಇದೆ ಸರ್. ರಾಜ್ಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ.